ಯಾವಾಗ ಬಂದ್ರಿ ನೀವು ಬೆಂಗಳೂರಿಗೆ? ಬೆಂಗಳೂರಿಗೆ ನಾವೀಗ 15 ವರ್ಷ ಆಯ್ತು ಬಂದು. ನಮ್ಮ ಮೇಡಮ್ ಹತ್ರನೇ ಕೆಲಸ ಮಾಡಿದ್ರೆ ಅಲ್ಲಿ. ಏನ್ ಕೆಲಸ ಮಾಡ್ತೀರಿ? ಬೆಂಗಳೂರಿಗೆ ಹೆಂಗ್ ಬಂದ್ರಿ? ಮೊದಲ ರೀ ಒಂದು ಸ್ವಲ್ಪ ಮನಿ ಕಟ್ಟಿದ ಮನಿ ಇದ್ದಿದ್ದಲ್ಲ ರೀ, ಮನಿ ಕಟ್ಟಿದೆವು. ಒಂದೇ ವರ್ಷ ನಮ್ಮ ಮಗನ ಮದುವೆನೇ ಆಯ್ತು ರೀ. ಒಂದು ಸ್ವಲ್ಪ ಸಾಲ ಆಯ್ತು ರೀ, ಸ್ವಲ್ಪ ಸಾಲ ಆಗನೆ ಇಲ್ಲಿ ಬೆಂಗಳೂರಿಗೆ ಬಂದು ನಮ್ಮ ಬೆಂಗಳೂರು ಅನ್ನೋದೇ ಗೊತ್ತಿದ್ದಿಲ್ಲ. ಅಲ್ಲೇ ಊರಲ್ಲೇ ಇದ್ದೇವಲ್ರಿ ನಾವು ಮದುವೆ ಆದ ಒಂದು 15 ವರ್ಷಕ್ಕೆ ನಮ್ಮ ಯಜಮಾನ ಸರಿ ಹೋದ್ರಿ. ನಮ್ಮ ದೊಡ್ಡ ಮಗನಿಗೆ 7 ವರ್ಷ ರೀ, ಚಿಕ್ಕ ಮಗನಿಗೆ 2 ವರ್ಷ ಅಷ್ಟೇ ಇದ್ರಿ. ಅವಾಗ ಹಂಗ ಹಿಂಗ ಮಾಡಿ ಅಲ್ಲಿ ನಿಮಗೆ 15 ವರ್ಷ ಇದ್ದಾಗ ಮದ್ವೆ ಆಗಿದ್ದು, 15 ವರ್ಷಕ್ಕೆ ನಮ್ಮ ಗಂಡ ಮನೆಯವರು ತೀರೋದ್ರು. ನಿಮ್ಗೆ 30 ವರ್ಷಕ್ಕೆ 30 ವರ್ಷಕ್ಕೆ ನಮ್ ಒಂಟಿ ಗಾಡಿ ಅದೇವ್ ನೋಡ್ರಿ. ಇಲ್ಲ ಬಿಡಿ, ನೀವು ತುಂಬಾ ಗಟ್ಟಿ ಇದೀರಾ, ನೀವು ತುಂಬಾ ಸ್ಟ್ರಾಂಗ್ ಇದೀರಾ. ಇಲ್ಲಿಂದ ದೊಡ್ಡ ಮಗನಿಗೆ ಒಂದು ಅವ 10ನೇ ಓದನ್ರಿ, ಈ ದೊಡ್ಡ ಮಗ ಸಣ್ಣ ಮಗ ಒಂದು 12 ಓದನ್ರಿ. ಮತ್ತ ಒಂದೇ ವರ್ಷ ಮನಿ ಆಯ್ತ್ರಿ, ಒಂದೇ ವರ್ಷ ಅವ್ನ ಮದುವೆನೂ ಆಯ್ತ್ರಿ. ಸ್ವಲ್ಪ ಸಾಲ ಆಯ್ತ್ರಿ. ನಮ್ಮ ಊರವ್ರು ಬಂದ್ರಲ್ರಿ, ಅಲ್ಲಿ ಬಂದಿದ್ರು ಬೆಂಗಳೂರಿಗೆ. ನಮ್ಮ ಬೆಂಗಳೂರು ಅನ್ನೋದೇ ಗೊತ್ತಿದ್ದೀರಿ, ಅವ್ರು ಜೊತೆಯಲ್ಲಿ ಬಂದಿವ್ರಿ. ನಾವು ಯಾರು ಕರ್ಕೊಂಡ್ ಬಂದಿದ್ದು? ನಮ್ಮ ಊರವ್ರಿ. ಊರವ್ರಾ? ಊರವ್ರು ಹಿಂಗೆ ಬರ್ತಾರಲ್ರಿ, ನಾವು ಬರ್ತೀವಪ್ಪ ಜರ ಸಾಲ ಆಗ್ಯದ ಅಂತೇಳಿ ಅವ್ರು ಕೂಡ ಬಂದೇವ್ರಿ. ಒಬ್ರು ಏನಾರು ಅವ್ರಿಗೆ ಏನ್ ಕೆಲಸ ಬರ್ತದ ಕರ್ಕೊಂಡ್ರಿ, ಕಳಿಸ್ರಿ ಅಂತ ಒಬ್ರು ಅನ್ನೋರಿ. ಇಲ್ ಬಿಡ್ರಿ ಮೇಡಮ್ ಅವ್ರು ಕೆಲಸ ಮಾಡಿದ್ರೆ ಇಟ್ಕೋತಾರೆ, ಕೆಲಸ ಮಾಡ್ಲಿಕ್ಕೆ ಕಳಿಸ್ತಾರ ಅವರು. ನಾವ್ ಯಾಕೆ ಕಳ್ಸಮ್ಮತ್ತಂದ್ರಿ, ಒಬ್ರಿಬ್ರು ಇರ್ತಾರಲ್ಲ ಬುದ್ಧಿ. ಹೌದೌದೌದೌದು. ಅವ್ರು ನಮ್ಮ ಮೇಡಮ್ಮರು ನಮ್ಮ ಸರ್ ಒಳ್ಳೆಯವರು. ಏನು ಮಾಡಿದ್ರಿ ಅದು ಮಾಡ್ಲಿಕ್ಕೇನು. ಎಷ್ಟು ವರ್ಷದಿಂದ ಅವ್ರ ಹತ್ರ ಕೆಲಸ ಮಾಡ್ತಿದ್ದೀರಮ್ಮ? 15 ವರ್ಷದಿಂದ ರೀ. ಇವ್ರು ಪಲ್ಲವಿ ಅವ್ರ ಹತ್ರನೇ 15 ವರ್ಷದಿಂದ ಕೆಲಸ ಮಾಡ್ತಾರೆ. ಬೆಂಗಳೂರಿಗೆ ಬಂದಿನ ಫಸ್ಟ್ ಅಲ್ಲೇ ಮತ್ತೆ ಯಾಕಡೆ ಬಿಟ್ಟು ಹೋಗಿಲ್ಲ. ಅಲ್ಲೇ ಆ ಬಿಲ್ಡಿಂಗ್ ಕಟ್ಟಾಗ ಬಂದಿರಿ, ಬಿಲ್ಡಿಂಗ್ ಮುಗಿತ್ರಿ. ಬಿಲ್ಡಿಂಗ್ ಮುಗಿಯಾನ ಅವ್ರು ಎಲ್ಲಷ್ಟು ಮಂದಿ ಹೋದ್ರಿ. ನಮ್ಮೂರವ್ರು ಹೋದ್ರಿ. ನಮ್ಗೇನದ ಅವ್ರು ಮೇಡಮ್ ಬೂಟಿಗೆ ಚಾಲು ಮಾಡಿದ್ರಿ. ನಾನು ಕೇಳಿದ್ರಿ, ಅಲ್ಲಮ್ಮ ನಿನ್ಗೆ ಏನೇನು ಬರ್ತದ, ಹೊಲಿಯಾಕದ ಬರ್ತದ ಅಂತ. ನಾವು ಮಾಮೂಲಿ ಹೊಲಿತೀನಿ ಇಂಥವು ಡಿಸೈನ್ಗಳು ಬರಲ್ಲ ಅಂತಂದು. ಮತ್ತೆ ವರ್ಷಿ ಗೂಡ್ಸಕ್ ಬರ್ತದ ನಂದ್ರೆ ಅದು ಬರ್ತಾರೆ ಮಾಡ್ತೀನಿ ಅಂತ ಅಂದ್ರಿ. ನನಗೆ ಅಲ್ಲೇ ಇಟ್ಕೊಂಡ್ರಿ. ಅಲ್ಲೇ ಇಟ್ಕೊಂಡು ಅಲ್ಲೇ ಮಾಡ್ತಾ ಮಾಡ್ತಾ ಮನೋಜ್ ಸರ್ ಬಂದ್ರಿ. ಸೀರಿಯಲ್ ಆರ್ಟಿಸ್ಟ್ ಮನೋಜ್ ಸರ್ ಅಂತ ನಾನು ಇದು ಮಾಡ್ತಾನ, ಅವ್ರು ಬಂದ್ರಿ. ಹಿಂಗೆ ನೀವು ಹೆಂಗ್ ಮಾತಾಡ್ತೀವಿ ಹಿಂಗ್ ಮಾತಾಡಕತ್ತೀರಿ. ಹಿಂಗ್ ಮಾತಾಡಕತ್ತಿ ಏನೋ ನನ್ನ ಮಾತೊಂದು ಇಷ್ಟ ಆಯ್ತಂದ್ರಿ. ಲೇವಂಟಿಗೆ ಏನೋ ಅನ್ನತ್ರಿ, ಅದು ನನ್ಗೆ ಗೊತ್ತಿದ್ದಿಲ್ರಿ. ಲೆಮೆಂಟಿಗೆ ಅದು ಇಷ್ಟ ಆಯ್ತತ್ರಿ. ನಾನು ಕೇಳಾರ್ರಿ ಅದು ವಿಡಿಯೋ ಹಾಕ್ಬಿಟ್ಟ. ಅದನ್ನೇ ವೈರಲ್ ಆಯ್ತಂತ್ರಿ. ಅದು ಮಲ್ಲಮ್ಮನ್ ಕರ್ಕೊಂಡ್ ಮಾಡ್ರಿ ಅಂತ ಕುಮಿಟ್ ಹಾಕ್ಲಕತ್ರ. ಅಂದ್ರು ಮೇಡಮನ್ ಕೇಳಿದ್ರು, ನಮ್ಮ ಮಗನಿಗೆ ಕೇಳಿದ್ರು, ಮಲ್ಲಮ್ಮನ್ ಕರ್ಕೊಂಡು ಈಗ ವಿಡಿಯೋ ಮಾಡಮ್ರೆ ಅಂತಂದ್ರು. ನಮ್ಮ ಮಗನು ಅಂದ, ಅವು ಅಂದ್ರಿ. 2 ವರ್ಷ ಆಯ್ತು ಅದು ಮಾಡಕತ್ತಿ. ಇದು ಲೇವಂಟಿ ಇಲ್ಲಿಂದ ವೈರಲ್ ಆಯ್ತು ನೋಡಿ ನಮ್ದು. ಹೆಂಗ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ ಫೇಮಸ್ ಆಗ್ಬಿಟ್ರಿ ನೀವು. ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆನೆ ಫೇಮಸ್ ಇದ್ರಿ ನೀವು, ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇದ್ರಲ್ವಾ. ಇವಾಗ ಬಿಗ್ ಬಾಸ್ ಹೋಗ್ಬಿಟ್ಟು ಬಂದ್ಮೇಲೆ ಏನ್ ಹೆಂಗ ಅನ್ಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾರೆ. ತುಂಬಾ ಜನ ಎಲ್ಲ ಗುರ್ತಿಡ್ದು ಮಾತಾಡಿಸ್ತಾರೆ. ಜನ ಎಲ್ಲ ಮೊದಲೇ ಗುರ್ತಿಡ್ತೀರಿ, ಮತ್ತಿಟ್ಟ ಇನ್ನೇಟ್ ಗುರ್ತಿಡ್ತಾರೆ. ಇಷ್ಟ ದಿನ ಇನ್ಸ್ಟಾಗ್ರಾಮ್ ಮಲ್ಲಮ್ಮ ಬಿಗ್ ಬಾಸ್ ಮಲ್ಲಮ್ಮ ಅಂತಾರೆ. ಚೆನ್ನಾಗಿದೆ ಅಲ್ಲ ಬಿಗ್ ಬಾಸ್ ಮಲ್ಲಮ್ಮ ಅನ್ನೋದು? ತುಂಬಾ ಚೆನ್ನಾಗಿದೆ ಬಿಡ್ರಿ. ಅಲ್ಲಿ ಊಟ ಏನು ತಿನ್ಸಕ್ ಏನು ಕಡಿಮೆ ಇಲ್ಲ ಬಿಡ್ರಿ. ಎಲ್ಲ ಒಳ್ಳೆ ಊಟ ಕಳ್ಸೋರು, ಒಳ್ಳೆ ಹಣ್ಣು ಕಳ್ಸೋರು, ಹಾಲು ಕಳ್ಸೋರು. ಫಸ್ಟ್ ಟೈಮ್ ನೋಡಿ ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಊಟ ಸಿಗುತ್ತೆ ಅಂತ ನೀವೇ ಹೇಳಿದ್ದು. ಬರೋ ಕಂಟೆಸ್ಟೆಂಟ್ಸ್ ಎಲ್ಲ ಏನಂತಾರೆ ಅಂದ್ರೆ ಊಟ ಸ್ವಲ್ಪ ಕಡಿಮೆ ಇರುತ್ತೆ ಅಲ್ಲಿ ಅಂತಿರ್ತಾರೆ. ಕಡಿಮೆ ಇಲ್ಲ ಅಂದ್ರೆ ಇಲ್ಲಿ ಆಟ ಆಡಿ ಗೆಲ್ಬೇಕಲ್ಲ ಊಟನೆಲ್ಲಾನು. ನಿಮಗೆ ಊಟ ಇದ್ದಿದ್ದು ಹೇಳ್ಬೇಕ್ರಿ, ಸುಳ್ಳು ಹಂಗ ಹೇಳ್ಬೇಕ್ರಿ. ಊಟ ಚೆನ್ನಾಗಿ ಕಳಿಸ್ತಿರ್ ಬಿಡ್ರಿ. ಮತ್ತೆ ಕಳ್ಸೋರು ಎಲ್ಲ ಕಳ್ಸೋರು, ತಿನ್ನಕ್ಕೆ ಏನ್ ಕೊರತೆ ಇಲ್ದಂಗೆ ಕಳ್ಸೋರು. ಅವ್ರಿಗೆ ಹಂಗ ಅನ್ಸ್ಯಾರ, ನಮಗ್ ಮಾತ್ರ ಹಿಂಗ ಅನಿಸ್ತಾರೆ. ಚೆನ್ನಾಗಿತ್ತು.